ಇವತ್ತಿನ ಮ್ಯಾಚ್ ಬಂದು ಚೆನ್ನೈ ಮತ್ತು KKR. KKR ಸ್ಕ್ವಾಡ್ ನೋಡೋದಾದರೆ ಸುನಿಲ್ ನರೈನ್, ಆಂಡ್ರೆ ರಸೆಲ್, ರಿಂಕು ಸಿಂಗು ಆ್ಯಂಡ್ ರಮಣದೀಪ್ ಸಿಂಗ್, ವೆಂಕಟೇಶ್ ಅಯ್ಯರ್, ಡಿಕಾಕ್, ಪೋವೆಲ್ ಮತ್ತು ತುಂಬ ಜನ ಇದ್ದಾರೆ. ಮತ್ತು ಟಾಸ್ ಆದಮೇಲೆ ಕೆಲವೊಂದನ್ನು ಡಿಸೈಡ್ ಮಾಡ್ಬೋದು. ಆ್ಯಂಡ್ ವೆಂಕಟೇಶ್ ಅಯ್ಯರು ಕೂಡ ಇವತ್ತು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಚೆನ್ನೈದು ಇದು ನೋಡೋದಾದರೆ ಋತುರಾಜ್ ಗಾಯಕ್ವಾಡ್ಗೆ ಇಂಜುರಿ ಆಗಿದ್ದರೆ ಆಡೋದು ಚಾನ್ಸಸ್ ಕಡಿಮೆ ಇದೆ. ಕನ್ವೆ, ರಚಿನ್ ರವೀಂದ್ರ, ರಾಹುಲ್ ತ್ರಿಪಾಠಿ, ಶಿವಮ್ ದುಬೆ, ರಚೀಂದ್ರ ರವೀಂದ್ರ, MS ಧೋನಿ, ಇವತ್ತು ಸ್ಯಾಮ್ ಕರನ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಪತಿರಾಣ ಆ್ಯಂಡು ಇದು ಇವತ್ತಿನ ಮ್ಯಾಚು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಇಲ್ಲಿ ಟೋಟಲ್ 88 ಮ್ಯಾಚ್ ನಡೆದಿದ್ದು 51 ಫಸ್ಟ್ ಬ್ಯಾಟಿಂಗ್ ಗೆದ್ದಿದ್ದರೆ ಸೆಕೆಂಡ್ ಬ್ಯಾಟಿಂಗ್ 37 ಮ್ಯಾಚ್ ಗೆದ್ದಿದೆ. ಇನ್ನು ರೀಸೆಂಟಾಗಿ 2 ಮ್ಯಾಚ್ ನಡೆದಿದೆ ಈ ಪಿಚ್ಚಲ್ಲಿ. ಒಂದರಲ್ಲಿ KKR ಗೆದ್ದಿದ್ರೆ ಒಂದು ಚೆನ್ನೈ ಗೆದ್ದಿದೆ. ಅದರಲ್ಲಿ ಜಡೇಜಾ 3 ವಿಕೆಟ್ ತೆಗೆದಿದ್ದಾರೆ ಮತ್ತು ಅಶ್ವಿನ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ದೂಬೆ ಚೆನ್ನಾಗಿ ಆಡಿದ್ದಾರೆ. 2 ಮ್ಯಾಚಲ್ಲೂ ದೂಬೆ ಚೆನ್ನಾಗಿ ಆಡಿದ್ದಾರೆ. ಇನ್ನು ಈ ಸ್ಟೇಡಿಯಮಲ್ಲಿ MS ಧೋನಿ ಅವರು 7 50ಗಳನ್ನ ಹೊಡೆದಿದ್ದಾರೆ. ಜಡೇಜಾ ಬಂದು ಆವ್ರೇಜ್ ಬಂದು 44 ಇದೆ. ಕಾನ್ವೇದ್ ಮಾತ್ರ ಚೆನ್ನಾಗಿದೆ, 2 ಮ್ಯಾಚಲ್ಲಿ 50 ಹೊಡೆದಿದ್ದಾರೆ. ಆ್ಯಂಡ್ ಮನೀಶ್ ಪಾಂಡೆ ಕೂಡ ಫಾರ್ಮಲ್ಲಿ ಚೆನ್ನಾಗಿದ್ದಾರೆ. ಇನ್ನು ವಿಜಯ್ ಶಂಕರ್, MS ಧೋನಿ ತುಂಬ ಸಲ ಔಟ್ ಆಗಿದ್ದಾರೆ. ವರುಣ್ ಚಕ್ರವರ್ತಿಗಾಗಿರ್ಬೋದು, ರಚೀನ್ ರವೀಂದ್ರ ಕೂಡ ಔಟ್ ಆಗಿದ್ದಾರೆ. ಕನ್ವೆ ಕೂಡ ಪವರ್ ಪ್ಲೇನಲ್ಲಿ ತುಂಬ ಸಲ ಔಟ್ ಆಗಿದ್ದಾರೆ. ನೋಡಬೇಕು. MS ಧೋನಿಗೆ ಇವರಿಬ್ಬರು ಆಪೋಸಿಟ್ ಟೀಮಲ್ಲಿ 2 ಕೂಡ ಚೆನ್ನಾಗೇ ಇದೆ, ಆದರೆ ಅವರು ತುಂಬ ಲೋವರ್ ಬ್ಯಾಟಿಂಗ್ ಬರ್ತಾರೆ. ಆ್ಯಂಡ್ ನಥನ್ ಎಲಿಸ್ಗೆ ಇವತ್ತು ಚಾನ್ಸ್ ಸಿಗೋ ಚಾನ್ಸಸ್ ಇದೆ. ನೂರ್ ಅಹಮದ್ ಒಳ್ಳೆ ಬೌಲರ್ ಬೇಕೇ ಬೇಕಾಗ್ತಾರೆ. ಆ್ಯಂಡ್ ಖಲೀದ್ ಅಹಮದ್ ಕೂಡ ಪವರ್ ಪ್ಲೇನಾಗ ಚೆನ್ನಾಗಿ ವಿಕೆಟ್ ತೆಗಿತಾರೆ. ಇನ್ನು MS ಧೋನಿ ರೀಸೆಂಟಾಗಿ ನೋಡೋದಾದರೆ ಈ ಥರ ಇದೆ. ಆ್ಯಂಡ್ ಕಾನ್ವೆ ತುಂಬ ಫಾರ್ಮಲ್ಲಿದ್ದಾರೆ. ಇವತ್ತು ಮ್ಯಾಚ್ ಚೆನ್ನಾಗಿ ಆಡೋ ಚಾನ್ಸಸ್ ಇದೆ. ಆ್ಯಂಡ್ ತ್ರಿಪಾಠಿ ಕೂಡ ಒಳ್ಳೆ ಬ್ಯಾಟ್ಸ್ಮನ್ನೇ, ಬಟ್ ತುಂಬ ಸಲ ಫೇಲ್ ಆಗ್ತಿದ್ದಾರೆ. ಆ್ಯಂಡ್ ರಚಿನ್ ರವೀಂದ್ರ ಏನಾದರೂ ಇವತ್ತು ಬೌಲಿಂಗ್ ಮಾಡೋ ಚಾನ್ಸಸ್ ತುಂಬ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚೋ ಚಾನ್ಸಸ್ ಇದೆ. ಇನ್ನು ವಿಜಯ್ ಶಂಕರ್ ಬೌಲಿಂಗು ಮಾಡ್ತಾರೆ, ಬಟ್ ಇದುವರೆಗೂ ಆಗಿಸಿಲ್ಲ, ಡೌಟಲ್ಲಿದೆ. ಆ್ಯಂಡ್ ಇನ್ನು ಶ್ರೇಯಸ್ ಗೋಪಾಲು ಇವತ್ತು ಬಂದರೆ ತುಂಬ ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಒಳ್ಳೆ ಸ್ಪಿನ್ನರ್ ಕೂಡ ಇದ್ದಾರೆ. 5 ವಿಕೆಟ್ ತೆಗೆದಿದ್ದಾರೆ ಒಂದು ಸಲ. ರೀಸೆಂಟ್ ಫಾರ್ಮ್ ನೋಡೋದಾದರೆ 1 ವಿಕೆಟು, 4 ವಿಕೆಟು, 1 ವಿಕೆಟ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಪತಿರಾಣ ಈ ಸಲ ತುಂಬ ಫೇಲ್ ಆಗ್ತಿದ್ದಾರೆ. ನರೈನ್ನ ನೋಡೋದಾದರೆ 20 ಮ್ಯಾಚಲ್ಲಿ 23 ವಿಕೆಟ್ ತೆಗೆದಿದ್ದಾರೆ. ಜಡೇಜಾ 22 ಇದರಲ್ಲಿ 22 ತೆಗೆದಿದ್ದಾರೆ. ಇನ್ನು ಅಶ್ವಿನ್ 4 ಸಲ ಡಿಕಾಕ್ನ ಅಶ್ವಿನ್ನು T20ಲಿ 4 ಸಲ ಮತ್ತು ODIಯಲ್ಲಿ 3 ಸಲ ಔಟ್ ಮಾಡಿದ್ದಾರೆ. KL ಮತ್ತು ಕೂಡ ಹರ್ಷಿತ್ ರಾಣಾ ಬಂದು ಒಳ್ಳೆ ಬೌಲರೇ, ಬಟ್ ಇವತ್ತು ಫಸ್ಟ್ ಬೌಲಿಂಗ್ ಏನಾದರೂ ತೊಗೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಡಿಕಾಕು ರೀಸೆಂಟ್ ಫಾರ್ಮ್ ಚೆನ್ನಾಗಿದೆ, ಬಟ್ ತುಂಬ ಸಲ ಫೇಲ್ ಆಗ್ತಾರೆ. ಗುರುಬಾಸ್ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡು ಇವತ್ತು ಧೋನಿ ಕ್ಯಾಪ್ಟನ್ಸಿ ಮರಳಿದ್ದಾರೆ. ಇವತ್ತಿನ ಡ್ರೀಮ್ 11 ಟೀಮ್ ನೋಡೋದಾದರೆ ವಿಕೆಟ್ ಕೀಪರ್ ಸೆಕ್ಷನಲ್ಲಿ ಡಿಕಾಕ್, ಡಿ ಕನ್ವೆ. ಇವತ್ತು ಡಿಕಾಕ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಚೆನ್ನಾಗಿ ಆಡೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ MS ಧೋನಿ ಕೂಡ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ, ಬಟ್ ತುಂಬ ಲೇಟಾಗಿ ಬರ್ತಾರೆ. ಅದು ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ MS ಧೋನಿ ಬೇಕಾಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಗಾಯಕ್ವಾಡ್ ಇಂಜುರಿ ಆಗಿದ್ದಾರೆ, ಇವತ್ತು ಆಡಲ್ಲ. ರಹಾನೆ ಕೂಡ ಫೇಲ್ ಆಗೋ ಚಾನ್ಸಸ್ ಇದೆ ಇವತ್ತು. ರವೀಂದ್ರ ಮತ್ತು ದೂಬೆ ಚೆನ್ನಾಗಿ ಆಡ್ಬೋದು. ಮತ್ತು ರಿಂಕು ಸಿಂಗು ಕೂಡ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ನರೈನ್ ಇಂಪಾರ್ಟೆಂಟು. ಜಡೇಜಾಗೆ ಸ್ವಲ್ಪ ಓವರ್ಸ್ ಕಡಿಮೆ ಆಗ್ಬೋದು, ಹಂಗಾಗಿ ಜಡೇಜಾನ ಡ್ರಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಜಡೇಜಾ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ರಸೆಲ್ ಮತ್ತು ಅಶ್ವಿನ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇವತ್ತು. ಇನ್ನು ವರುಣ್ ಚಕ್ರವರ್ತಿ ಇಂಪಾರ್ಟೆಂಟ್. ಪತಿರಾಣ, ನೂರ್ ಅಹಮದ್, ಹರ್ಷಿತ್ ರಾಣಾ ಕೂಡ ಬೇಕಾಗ್ತಾರೆ. ಇದರಲ್ಲಿ ಯಾರನ್ನ ಡ್ರಾಪ್ ಮಾಡ್ಬೋದು ಅಂದರೆ ಪತಿರಾಣನೇ ಬೇಕಾದ್ರೆ ಡ್ರಾಪ್ ಮಾಡಿಬಿಟ್ಟು ಹರ್ಷಿತ್ ರಾಣಾ ಹಾಕೋಬೋದು. ಬಟ್ ಫಸ್ಟ್ ಬ್ಯಾಟಿಂಗ್ ಏನಾದರೂ KKR ಅವ್ರು ತೊಗೊಂಡ್ರೆ 2 ರಿಂದ 3 ವಿಕೆಟ್ ತೆಗೆಯೋ ಚಾನ್ಸಸ್ ಇರುತ್ತೆ. ಇನ್ನು ಕ್ಯಾಪ್ಟನ್ ಆಪ್ಷನಿಗೆ ಬಂದು ನರೈನ್ ಸೇಫ್ ಆಪ್ಷನ್. ಆ್ಯಂಡು ರಚೀನ್ ರವೀಂದ್ರ ವೈಸ್ ಕ್ಯಾಪ್ಟನ್. ಈ ಥರ ಇದೆ ಟೀಮ್ ಇವತ್ತು. ಬಟ್ ಅದು ಬ್ಯಾಟಿಂಗ್ ಏನಾದರೂ ಟಾಸ್ ಆದಮೇಲೆ ತುಂಬ ಚೇಂಜಸ್ ಆಗ್ಬೋದು.